ಫೈಂಡ್ ದ ಡಿರೈವೇಟಿವ್ ಆಫ್ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಫಾರ್ ಸಮ್ ಫಿಕ್ಸ್ಡ್ ರಿಯಲ್ ನಂಬರ್ ಎ ಅಂತ ಹೇಳ್ತು ಅಂದರೆ ಎಫ್ ಆಫ್ ಎ ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ ಎ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಎ ಸ್ಕ್ವೇರ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 2 ಪ್ಲಸ್ ಒಂದೆರಡು ಮೂರು ಚಿಕ್ಕೆ ಪ್ಲಸ್ ಎ ಇಂಟು ಎ ಟು ದ ಪವರ್ ಆಫ್ ಎಕ್ಸ್ ಎನ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ ಎ ಟು ದ ಪವರ್ ಆಫ್ ಎನ್. ಈ ಎಕ್ಸ್ಪ್ರೆಷನ್ ಇದೆ ಸರಿನಾ. ಇವಾಗ ಇಲ್ಲಿ ಏನು ಫಾರ್ಮುಲಾ ಉಪಯೋಗಿಸ್ಬೇಕು, ಪ್ರೈಮ್ ಕಂಡುಹಿಡಬೇಕು ಅಂತ ಹೇಳಿದ್ರೆ, ಡಿರೈವೇಟಿವ್ ಕಂಡುಹಿಡಬೇಕು ಅಂದರೆ ಎಕ್ಸ್ ಟು ದ ಪವರ್ ಆಫ್ ಎನ್ ಫಾರ್ಮುಲಾ ಅಲ್ವಾ, ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಸೊ ಯೂಸಿಂಗ್ ದ ಪ್ರೈಮ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ವಿಚ್ ಇಸ್ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಆಯಿತಾ. ಸೊ ಇವಾಗ ಈ ಭಾಗ ನೀವು ಎಕ್ಸಾಮಲ್ಲಿ ಬರೆಯಬೇಕಾಗಿಲ್ಲ ಕಂಡ್ರು, ಇವಾಗ ಬರೆಯೋದು ನಾನು ನೋಡಿಸ್ತಾ ಇದ್ದೀನಲ್ಲ. ಇವಾಗ ಇದು ಸುಮ್ಮನೆ ನಿಮ್ಮ ಅರ್ಥ ಮಾಡಿಸೋದಕ್ಕೋಸ್ಕರ ಬರೀತಾ ಇರೋದು. ಸೊ ಪ್ರತಿಯೊಂದೂ ನಾನು ಟರ್ಮ್ನ ಡಿಫ್ರೆನ್ಷಿಯೇಟ್ ಮಾಡ್ತಾಯಿದ್ದೀನಿ ಅಲ್ವಾ. ಸೊ ಇದು ಹೇಗಪ್ಪ ಅಂತ ಹೇಳಿದ್ರೆ ಆಲ್ಜಿಬ್ರಾ ಆಫ್ ಡಿರೈವೇಟಿವ್ ಇಲ್ಲಿ ನೋಡಿದ್ದೀರಾ, ಇದನ್ನು ಅಡಿಷನ್ದು ಇದನ್ನು ನೋಡಿದ್ದೀರಾ ನೀವು. ಸೊ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಅಷ್ಟೇನೇನಿಲ್ಲ. ಎ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ 3 ಚಿಕ್ಕೆ ಪ್ಲಸ್ ಡಿ ಬೈ ಡಿ ಎಕ್ಸ್ ಎ ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ ಡಿರೈವೇಟಿವ್ ಆಫ್ ಎ ಟು ದ ಪವರ್ ಆಫ್ ಎನ್ ಬೈ ಡಿ ಎಕ್ಸ್. ಸೊ ಇದನ್ನು ಕಂಟಿನ್ಯೂ ಮಾಡ್ತು ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಈ ಡಿರೈವೇಟಿವ್ ಏನೋ ಡೈರೆಕ್ಟ್ ಫಾರ್ಮುಲಾ ಇದು ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಇದರಲ್ಲಿ ಎ ಹೊರಗಡೆ ತೆಕ್ಕೊಂಡು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1ನ ಡಿರೈವ್ ಮಾಡಬೇಕು. ಇದೆಲ್ಲ ಎಕ್ಸಾಮಿಗೆ ಬೇಕಾಗಿಲ್ಲ, ನಾನು ನಿಮ್ಮ ಅರ್ಥ ಮಾಡಿಸೋದಕ್ಕೋಸ್ಕರ ಇವೆಲ್ಲ ಬರೀತಾ ಇರೋದು ಸರಿನಾ. ಪ್ಲಸ್ ಎ ಟು ದ ಪವರ್ ಆಫ್ ಎನ್ ಮೈನಸ್ 1 ಡಿ ಬೈ ಡಿ ಎಕ್ಸ್ ಎಕ್ಸ್ ಪ್ಲಸ್ ಡಿರೈವೇಟಿವ್ ಆಫ್ ಅ ಕಾನ್ಸ್ಟೆಂಟ್ ಇಸ್ 0. ಆಯ್ತಾ ಹುಡುಗರ. ಸೊ ಇವಾಗ this is n into x to the power of n minus 1 plus a times of the derivative of x to the power of n minus 1 is n minus 1 into x to the power of n minus 1 minus 1 alva plus a to the power of n minus 1 into ಇದರ ಡಿರೈವೇಟಿವ್ ಒಂದು 1 into x to the power of 1 minus 1 plus a 0. ಸೊ ಅದ್ರ ಪಡ ಅದು ಬಿಡ್ಬೋದು. ಇವಾಗ n into x to the power of n minus 1 plus a into n minus 1 into x to the power of n minus 2 plus a to the power of n ಇದೆಲ್ಲ 1 ಆಗುತ್ತೆ. ಸೊ ಇದೇ ನಿಮ್ಮ ಕೊನೆಯ ಉತ್ತರ ಸರಿನಾ. ಸೊ ಇದರಲ್ಲಿ ಇದೆಲ್ಲ ಬರೆಯೋದಕ್ಕೆ ಹೋಗಬೇಡಿ, ಯಾವುದು ಹೈಲೈಟೆಡ್ ಮಾತ್ರ ಕರೆಕ್ಟಾಗಿ ಈ ಥರ ಚೆನ್ನಾಗಿ ಬರ್ತಿದ್ದೀವೋ ಅದು ಮಾತ್ರ ನಿಮ್ಮ ಎಕ್ಸಾಮಲ್ಲಿ ಬರೀಬೇಕಾಗಿರೋವಂಥದ್ದು. ಇನ್ನು ಮಿಕ್ಕಿದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಮಾಡ್ಕೊಳೋದಕ್ಕೋಸ್ಕರ, ಸುಮ್ಮನೆ ಎಲ್ಲ ಬರೆಯೋದಕ್ಕೆ ಹೋಗಬೇಡಿ, ಎಕ್ಸಾಮಲ್ಲಿ ಅವೆಲ್ಲ ಟೈಮ್ ವೇಸ್ಟು. ಇದು ಮ್ಯಾಕ್ಸಿಮಮ್ ಒಂದು 2 ಮಾರ್ಕ್ಸ್ ಬರ್ಬೋದು ಹೊರತು 3 ಅಂತೆಲ್ಲ ಬರೋದಕ್ಕೆ ಹೋಗಲ್ಲ. ಹಾಗಾಗಿ ಇದು ಸಾಕಿಷ್ಟು.